ಹಾಯ್ ಹಲೋ ನಮಸ್ಕಾರ ಯೋ ವಾಚಿಂಗ್ ದಿ ಥ್ರಾಟ್ಲರ್. ನಾನು ನಿಮ್ಮ ಹರ್ಷ. ಈ ಚಾನಲ್ ನೀವೇನೋ ಹೊಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ಮಾತು ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತೀರಾ ನಮ್ಮ ಮುಂದೆ ಇವತ್ತಿದೆ ಅಲ್ಟ್ರಾವೈಲೆಟ್ F77 ರೀಕಾನ್ ವೇರಿಯಂಟ್. ಇದರಲ್ಲಿ 3 ವೇರಿಯಂಟ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡು, ಇದು ರೀಕಾನು, ಇನ್ನೊಂದು ಬಂದು ಲಿಮಿಟೆಡ್ ಎಡಿಷನ್ ಅಂತ. ಸೊ ಈ 3 ವೇರಿಯಂಟಲ್ಲಿ ಈ F77 ವೆಹಿಕಲ್ ಲಾಂಚ್ ಆಗಿರೋದು. ಸೊ ನಮ್ಮ ಮುಂದೆ ಇರೋದು ರೀಕಾನು. ನಿಮಗೆ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ಬರೀ ಬ್ಲ್ಯಾಕ್ ಬರುತ್ತೆ, ಅದು ಆ ಕಡೆ ಇದೆ. ಇದು ಬಂದು ರೀಕಾನಲ್ಲಿ 2 ಕಲರ್ ಇದೆ. ಇದು ಬಂದು ಗ್ರೇ, ಇನ್ನೊಂದು ಅಲ್ಲಿ ರೆಡ್ ಇದೆ. ಇದಕ್ಕೆ ಇವರೇ ಹೆಸರಿಟ್ಟಿದ್ದಾರೆ, ಏರ್ ಸ್ಟ್ರೈಕ್ ಅಂತ, ಆಮೇಲೆ ಲೇಸರ್ ಅಂತ. ಸೊ 2 ಕಲರ್ ಆಪ್ಷನ್ಸಲ್ಲಿ ರೀಕಾನ್ ವೇರಿಯಂಟ್ ಇರೋದು. ಪ್ರೈಸ್ ಕೂಡ ವೇರಿ ಆಗುತ್ತೆ, ಪವರ್ ಕೂಡ ವೇರಿ ಆಗುತ್ತೆ, ಮೈಲೇಜ್ ಕೂಡ ವೇರಿ ಆಗುತ್ತೆ. ಪ್ರತಿಯೊಂದೂ ಈ 3 ವೇರಿಯಂಟಲ್ಲೂ ವೇರಿ ಆಗುತ್ತೆ. ಈ ವಿಡಿಯೋಲಿ ನಿಮ್ಗೆ ಜಸ್ಟ್ ಒಂದು ಶಾರ್ಟ್ ರಿವ್ಯೂ ಥರ ಇರುತ್ತೆ. ಏನೇನಂತ ಹೇಳೋದಾದರೆ, ನಿಮಗೆ ಇದರಲ್ಲಿ ರೀಕಾನ್ ವೇರಿಯಂಟಲ್ಲಿ 38 ಹಾರ್ಸ್ ಪವರ್ ಬರುತ್ತೆ, ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ 36 ಬರುತ್ತೆ. ಆಮೇಲೆ ಲಿಮಿಟೆಡ್ ವೇರಿಯಂಟಲ್ಲಿ ನಿಮಗೆ ಅಪ್ ಟು 40 ಹಾರ್ಸ್ ಪವರ್ ಬರುತ್ತೆ. ಬಟ್ ಏನಂದರೆ ಲಿಮಿಟೆಡ್ ಎಡಿಷನ್ನು ಜಸ್ಟ್ 77 ಯೂನಿಟ್ಸ್ಗೆ ಲಿಮಿಟ್ ಆಗಿರುತ್ತೆ. ಬಟ್ ಇದೆಲ್ಲ ನಿಮಗೆ ನಾರ್ಮಲಾಗಿ ಅವೈಲೇಬಲ್ ಇರುತ್ತೆ. ಬಟ್ ಇಡೀ ಲಿಮಿಟೆಡ್ ಎಡಿಷನ್ ಬಂದು ಟೋಟಲಾಗಿ ನಿಮಗೆ 77 ಅಷ್ಟೇ ಮಾಡೋದು, ಅದು ಮಾತ್ರ ಸೇಲ್ಗಿರುತ್ತೆ. ಇನ್ನು ನಿಮ್ಗೆ ನೋಡ್ತಿರ್ಬೋದು, ಫ್ರಂಟ್ ರೇರು 2 ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ. ಆಮೇಲೆ ಫ್ರಂಟ್ 2 ನಿಮಗೆ ಡಿಸ್ಕೇ ಬರೋದು. ಆಮೇಲೆ ನೀವು ನೋಡ್ತಿರ್ಬೋದು, ಯೂಶಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಬೆಲ್ಟ್ ಡ್ರಿವನ್ ಇರುತ್ತೆ. ಬಟ್ ಇಲ್ಲಿ ನೋಡ್ತೀರಾ ಚೈನ್ ಡ್ರಿವನ್ ಇದೆ ಇದು. ಇಲ್ಲಿ ಒಳಗಡೆ ನೀವು ನೋಡ್ತಿರ್ಬೋದು, ಅಲ್ಲೇ ಮೋಟ್ರ್ ಇರೋದು. ಆಮೇಲೆ ನಿಮಗೆ ಬ್ಯಾಟ್ರಿ ಹೇಗೆ ಹಾಕೋದು ಅಂತ ಎಲ್ಲ ಇನ್ನೊಂದು ಡೀಟೇಲ್ಡ್ ರಿವ್ಯೂ ಆಗಿರುತ್ತೆ. ಸೊ ಆ ವಿಡಿಯೋಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ಫ್ರಂಟಲ್ಲಿ ನೀವು ಡಿಸ್ಪ್ಲೇ ಕೂಡ ನೋಡ್ತಿರ್ಬೋದು. ಇವಾಗ ಏನು ಆನ್ ಮಾಡೋಕ್ಕೆ ಏನು ಆಪ್ಷನ್ ಇಲ್ಲ ನಮಗೆ, ಸೊ ಅದಕ್ಕೇ ನಾವೇನು ತೋರಿಸ್ತಿಲ್ಲ. ಇಲ್ಲಿ ಬೇಸಿಕಾಗಿ ಏನೇನು ತೋರಿಸ್ಬೋದು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇನ್ನು ನಿಮಗೆ ಪವರ್ ಬಗ್ಗೆ ಎಲ್ಲ ಹೇಳಾಯಿತು. ಮೈಲೇಜ್ ಬಗ್ಗೆ ಹೇಳೋದಾದರೆ, ನಿಮಗೆ ರೇಂಜ್ ಸ್ಟ್ಯಾಂಡರ್ಡ್ ವೇರಿಯಂಟ್ಗೆ ರೇಂಜ್ ಬಂದು 206 ಕಿಲೋಮೀಟರ್ಸ್ ಆಗಿರುತ್ತೆ. ರೀಕಾನ್ ವೇರಿಯಂಟ್ಗೆ 307, ಲಿಮಿಟೆಡ್ಗೂ 307 ಕಿಲೋಮೀಟರ್ಸೇ ರೇಂಜ್ ಬರೋದು. ಬಟ್ ಲಿಮಿಟೆಡ್ಗೆ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಪವರ್ ಜಾಸ್ತಿ ಇರುತ್ತೆ, ಅದರಿಂದ ಲಿಮಿಟೆಡ್ದು ಪ್ರೈಸ್ ಕೂಡ ಜಾಸ್ತಿ. ಸ್ಟ್ಯಾಂಡರ್ಡ್ ವೇರಿಯಂಟ್ದು ಪ್ರೈಸ್ ಬಂದು ನಿಮಗೆ 3.5 ಇದೆ. ಆಮೇಲೆ ನಿಮಗೆ ರೀಕಾನ್ ವೇರಿಯಂಟ್ ಪ್ರೈಸ್ ಬಂದು ಆಲ್ಮೋಸ್ಟ್ 4.5. ಆಮೇಲೆ ಲಿಮಿಟೆಡ್ ವೇರಿಯಂಟ್ ಬಂದು 5.5. ತುಂಬ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಏನಕ್ಕೆ ಎಕ್ಸ್ಪೆನ್ಸಿವ್ ಅಂತ ನಿಮಗೆ ಡೀಟೇಲ್ ರಿವ್ಯೂ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಸೊ ಅಲ್ಲಿ ಸಿಗೋಣ. ಸೊ ನೀವು ನೋಡ್ತಿರ್ಬೋದು, ಇದೇನೇ ಅಲ್ಟ್ರಾವೈಲೆಟ್ ಲಿಮಿಟೆಡ್ ಎಡಿಷನು. ಸೊ ಈ ಎಡಿಷನ್ ಬಂದು ನಿಮಗೆ ಟೋಟಲಾಗಿ 77 ಯೂನಿಟ್ಸ್ ಅಷ್ಟೇ ಪ್ರೊಡಕ್ಷನಲ್ಲಿ ಇರೋದು, ಸೇಲ್ಗೆ ಕೂಡ ಇರೋದು. ಫ್ರಂಟ್ ಅಲೈಸ್ ನೋಡ್ತೀರಾ ಹೆಂಗಿದೆ, ರೇರ್ ಅಲೈಸ್ ನೋಡಿ ಹೆಂಗಿದೆ. ಸೊ ಅಲೈಸು ಡಿಫ್ರೆಂಟ್ ಇದೆ. ಇಲ್ಲಿ ಮುಂದೆ ನಿಮಗೆ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಪಾರ್ಟ್ ಎಲ್ಲ ನೀವು ನೋಡ್ತಿದ್ರೆ, ಸೊ ಈ ಆ್ಯಂಗಲಿಂದ ಗಾಡಿ ತುಂಬ ಸಾಕಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೊ ಇದ್ರದ್ದು ಡೀಟೇಲ್ ರಿವ್ಯೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟೇ, ಮುಗಿಸ್ತಾ ಇದ್ದೀನಿ. ನಮಸ್ಕಾರ.